ನಮಸ್ಕಾರ ಎಲ್ರಿಗೂ. ಇವತ್ತು ನಾನು ತೊಂಡೆಕಾಯಿ ಪಲ್ಯ ಮಾಡೋದು ಹೇಳ್ತಿದ್ದೀನಿ. ಫಸ್ಟು ಎಣ್ಣೆ ಹಾಕಿ ಚಟಪಟ ಕಾದ್ಮೇಲೆ ಸಾಸಿವೆ ಹಾಕಿ ಅದು ಚಟಪಟ ಅಂದಮೇಲೆ ಈಗ ಕರ್ಬೇವಿನ ಸೊಪ್ಪನ್ನು ಹಾಕೋಣ. ಕರ್ಬೇವಿನ ಸೊಪ್ಪೆಲ್ಲ ಹಾಕಿದ ನಂತರದಲ್ಲಿ ನಾನಿವಾಗ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಈರುಳ್ಳಿ ಹಾಕಿ ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಬಾಡಿಸ್ಕೊಂಡು ಇಟ್ಕೊಳ್ಳೋಣ ಸೈಡಲ್ಲಿ. ಈಗ ಒಂದು ಕುಕ್ಕರ್ಗೆ ತೊಂಡೆಕಾಯಿನ ಹಚ್ಚಿ ಹಾಕಿ ಅದಕ್ಕೊಂದು ಸ್ವಲ್ಪ ಅರ್ಧ ಲೋಟ ನೀರು ಹಾಕಿ ಬೇಯೋಕ್ಕಿಟ್ಬಿಡೋಣ. ಒಂದು ಸ್ವಲ್ಪ ಉಪ್ಪು ಹಾಕಿ 1-2 ವಿಷಲ್ ಬಂದಾದಮೇಲೆ ಅದನ್ನು ಓಪನ್ ಮಾಡೋಣ. ಈಗ ಡ್ರೈ ರೋಸ್ಟ್ಗೆ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಆಮೇಲೆ ಮೆಂತ್ಯ ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡೋಣ. ಒಂದು ಸ್ವಲ್ಪನೂ ಎಣ್ಣೆ ಹಾಕೋದು ಬೇಡ. ಚೆನ್ನಾಗಿ ಅದು ಸ್ವಲ್ಪ ಡ್ರೈ ರೋಸ್ಟ್ ಆದಮೇಲೆ ಮೆಣಸಿನ್ಕಾಯಿನ ಹಾಕ್ಕೊಳ್ತಿದ್ದೀನಿ. ಈಗ ಮೆಣಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳಿ. ಇದು ಮಾಡೋದ್ರಿಂದ ತುಂಬ ಸ್ವಲ್ಪ ಫ್ಲೇವರ್ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ಈಗ ಕೊಬ್ಬರಿ ಹಾಕ್ಕೊಂಡಿದ್ದೀನಿ. ಒಣ ಕೊಬ್ಬರಿ ತುರ್ಕೊಂಡು ಹಾಕ್ಕೊಂಡು ಅದು ಸ್ವಲ್ಪ 1-2 ನಿಮಿಷ ಬಾಡಿಸ್ಕೊಂಡು ನಂತರ ಇದನ್ನು ಮಿಕ್ಸಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಇವಾಗ ಗ್ರೈಂಡ್ ಮಾಡಿದ್ದೀನಿ. ತರಿಯಾಗೇ ಇರಲಿ, ಚೆನ್ನಾಗಿ ಬರುತ್ತೆ ಫ್ಲೇವರು. ನೆಕ್ಸ್ಟ್ ಇವಾಗ ಬೇಯಿಸಿರೋದನ್ನು ನೋಡ್ತಿದ್ದೀನಿ, ಬೆಂದಿದೆ. ಈಗ ಒಗ್ಗರಣೆ ಮಾಡಿ ಇಟ್ಕೊಂಡಿದ್ವಲ್ಲ ಅದಕ್ಕೆ ನಾವಿವಾಗ ನಾನು ಸ್ವಲ್ಪ ಮೆಣಸಿನ್ಕಾಯಿ ಹಚ್ಚಿ ಹಾಕ್ತಿದ್ದೀನಿ. ಒಂದು 4 ಹಾಕ್ಕೊಂಡಿದ್ದೀನಿ. ನಿಮ್ಮ ಖಾರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಮೆಣಸಿನ್ಕಾಯಿನ ಹಾಕ್ಕೊಳ್ಳಿ. ಇವಾಗ ನಾವು ಮಾಡಿಟ್ಕೊಂಡಿರೋಂತಹ ಪೌಡರ್ ತರಿಯಾಗೇ ಇದ್ದರೆ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಸೊ ತರಿಯಾಗಿರೋವಂಥ ಪೌಡರ್ನ ಹಾಕ್ಕೊಂಡು 1-2 ನಿಮಿಷ ಅದನ್ನು ಬಾಡಿಸ್ಕೊಳ್ಳೋಣ. ಸೊ ಅದರ ಹಸಿ ವಾಸನೆ ಫ್ಲೇವರೆಲ್ಲ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಈಗ ಇದೆಲ್ಲ ಬಾಡಿಸಾದ್ಮೇಲೆ ಇವಾಗ ನಾವು ಸ್ವಲ್ಪ ಅದಕ್ಕೆ ತೊಂಡೆಕಾಯಿನ ಹಾಕ್ಕೊಳ್ತಿದ್ದೀವಿ. ತೊಂಡೆಕಾಯಿನ ಹಾಕ್ಕೊಂಡು ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ 1-2 ನಿಮಿಷ ಹಬೆ ಬಂತು ಹಬೆಗೆ ಬಿಡೋಣ. ನಂತರ ತೊಂಡೆಕಾಯಿ ಪಲ್ಯ ರೆಡಿ ಆಗುತ್ತೆ. ತುಂಬಾ ರುಚಿಯಾಗಿರುತ್ತೆ. ಈ ಥರ ಡ್ರೈ ರೋಸ್ಟ್ ಮಾಡಿ ಆ ಪೌಡ್ರ್ ಹಾಕಿರ್ತೀವಲ್ಲ ಅದ್ರ ಫ್ಲೇವರ್ ತುಂಬಾ ಚೆನ್ನಾಗಿ ಸಿಗ್ತಿರುತ್ತೆ. ಅದು ಮಾಡಿಲ್ಲ ಅಂದರೆ ಸಪ್ಪೆ ಒಂಥರ ಚೆನ್ನಾಗಿರಲ್ಲ. ಇನ್ನೂ ಉಪ್ಪು ರುಚಿಗೆ ಬೇಕು ಅಂದರೆ ಹಾಕ್ಕೊಳ್ತಿದ್ದೀನಿ ನಾನಿವಾಗ. ಈಗ ರೆಡಿಯಾಗಿದೆ ತೊಂಡೆಕಾಯಿ ಪಲ್ಯ. ಇದಕ್ಕೆ ಮೇಲ್ಗಡೆ ಕೊತ್ತಂಬರಿ ಹಾಕಿ ರೆಡಿ. ಕೊತ್ತಂಬರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ತೊಂಡೆಕಾಯಿ ಪಲ್ಯ